ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಯಿತು. ಕಾಂಗ್ರೆಸ್ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರ ಆಕ್ರೋಶ ಸ್ಫೋಟಗೊಂಡಿದೆ ಸದ್ಯ. ಪಕ್ಷಾತೀತವಾಗಿ ಎಲ್ಲರೂ ಈ ಮಸೂದೆಯನ್ನು ಒಪ್ಪಿಕೊಳ್ಳಬೇಕಾಗಿತ್ತು ಅಂತ ಆರ್ ಅಶೋಕ್ ಹೇಳಿದ್ರು. ಇದರ ಹಿಂದೆ ಮಹಿಳಾ ವಿರೋಧಿ ಮನಸ್ಥಿತಿ ಇದೆ, ಮಹಿಳೆಯರ ಕನಸು ನುಚ್ಚುನೂರು ಮಾಡಿದ್ದಾರೆ ಅಂತ ಅಶೋಕ್ ಮಾತನಾಡಿದ್ರು. ರಾಹುಲ್ಗೆ ಬುದ್ಧಿ ಇದ್ದಿದ್ರೆ ಒಪ್ಕೊಳ್ತಾ ಇದ್ರು, ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ದ್ರೋಹ ಮಾಡಿದಿರಿ ಅಂತ ಛಲವಾದಿ ನಾರಾಯಣ ಸ್ವಾಮಿ ಮಾತಾಡಿದ್ರು. ಪಾರ್ಲಿಮೆಂಟ್ಗೆ ವಿಧಾನಸಭೆಗೆ ಹೋಗೋದಕ್ಕೆ ಬೇಡ, ಅವ್ರಿಗೆ 2,000 ರೂಪಾಯಿಗೆ ನಾವು ಸ್ಥೀಮಿತ ಮಾಡೋಣ. ಇನ್ನು ಏನಾನ ಕೇಳಿದ್ರೆ ಅದೊಂದು 2,500 ಮಾಡೋಣ. ಮುಂದಿನ ಎಲೆಕ್ಷನ್ ಬಂದ್ರೆ ಅವರನ್ನ 2,500 ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊಳ್ಳೋಣ. ಅವ್ರಿಗೆ ನಮ್ ಪರವಾಗಿ ಅವರು ಕ್ಯೂ ನಿಂತ್ಕೊಂತಾರೆ ಬಂದು. ಈ ಮನಸ್ಥಿತಿ ಕಾಂಗ್ರೆಸ್ ಅವ್ರದ್ದು. ಫ್ರೀ ಬಸ್ಸು 2,000 ರೂಪಾಯಿ ಕೊಟ್ಬಿಟ್ಟು ಮಹಿಳೆಯರ ಮೀಸಲಾತಿಯನ್ನ ಕಸ್ದಂತ ದ್ರೋಹಿ ಕಾಂಗ್ರೆಸ್, ದ್ರೋಹಿ ಅವರ ಪಾರ್ಟ್ನರ್ಸ್ ಎಲ್ಲ ಇದಾರಲ್ಲ, ತಮಿಳ್ನಾಡು ಕೇರಳದಲ್ಲಿ, ಇವರೆಲ್ಲ ದ್ರೋಹಿಗಳು. ಇವರು ಮುಂದೆ ನಡೀತಾ ಇದೆಯಲ್ಲ ಚುನಾವಣೆಗಳು ಈ ದೇಶದಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದೆ. ಜನ ಬುದ್ಧಿ ಕಲಿಸ್ತಾರೆ, ಇವ್ರಿಗೆ ಪಾಠ ಕಲಿಸ್ತಾರೆ. ಪಾರ್ಲಿಮೆಂಟ್ಗೆ ವಿಧಾನಸಭೆಗೆ ಹೋಗೋದಕ್ಕೆ ಬೇಡ, ಅವ್ರಿಗೆ 2,000 ರೂಪಾಯಿಗೆ ನಾವು ಸ್ಥೀಮಿತ ಮಾಡೋಣ. ಇನ್ನು ಏನಾನ ಕೇಳಿದ್ರೆ ಅದೊಂದು 2,500 ಮಾಡೋಣ. ಮುಂದಿನ ಎಲೆಕ್ಷನ್ ಬಂದ್ರೆ ಅವರನ್ನ 2,500 ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊಳ್ಳೋಣ. ಅವ್ರಿಗೆ ನಮ್ ಪರವಾಗಿ ಬಹುಶಃ ಇಂಡಿ ಅಲಿಯನ್ಸ್ ಬ್ರದರ್ಸ್ ಇದಾರಲ್ಲ, ಬ್ರದರ್ಸ್ ಅವರಿಗೆ ಸಿಸ್ಟರ್ಗಳ ಬಗ್ಗೆ ಗೌರವ ಇಲ್ಲ. ಆ ಬ್ರದರ್ಸ್ಗೆ ಸಿಸ್ಟರ್ಗಳ ಬಗ್ಗೆ ಗೌರವ ಇಲ್ಲ. ಅವ್ರು ಸೇರಿ ಇವತ್ತು ಕುತಂತ್ರದಿಂದ ಇದನ್ನ ಕೆಡಿಸಿದ್ದೀರಿ. ಇದರಿಂದ ನಿಮಗೆ ಸಿಗ್ತಕ್ಕಂಥದ್ದು ಎಂತದ್ದು, ಏನ್ ಸಿಗುತ್ತೆ ಇದರಿಂದ? ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ನೀವು ದ್ರೋಹ ಮಾಡಿದ್ದೀರಿ. ಅಂದ್ರೆ ನಿಮ್ಮ ಮನಸ್ಥಿತಿ ಎಂತದ್ದು ಅನ್ನೋದು ಇದರಲ್ಲಿ ಗೊತ್ತಾಗತ್ತೆ. ಇದರಿಂದ ನೀವು ಹಿಂದಿನಿಂದಲೂ ಕೂಡ ಇದೇ ರೀತಿ ದಲಿತರನ್ನ ಶೋಷಣೆ ಮಾಡಿದಿರಿ, ಹಿಂದುಳಿದವರನ್ನ ಶೋಷಣೆ ಮಾಡಿದಿರಿ, ಆ ಮುಸಲ್ಮಾನ್ ಹೆಣ್ಣು ಮಕ್ಕಳನ್ನ ಶೋಷಣೆ ಮಾಡಿದಿರಿ. ಈಗ ನೀವು ಎಲ್ಲಾ ಹೆಣ್ಣು ಮಕ್ಕಳಿಗೆ ಶೋಷಣೆ ಮಾಡತಕ್ಕಂಥದ್ದು. ಇನ್ನು ಯಾರನ್ನ ಪೋಷಣೆ ಮಾಡ್ತೀರಿ ನೀವು? ಕಾಂಗ್ರೆಸ್ ಪಕ್ಷ ಇರೋದೇ ಈ ದೇಶವನ್ನ ಪೋಷಣೆ ಮಾಡ್ಲಿಕ್ಕಲ್ಲ, ಅದು ಶೋಷಣೆ ಮಾಡ್ಲಿಕ್ಕೆ ಅಂತೇಳಿ ಈಗ ಸ್ಪಷ್ಟವಾಗಿ ಇದು ಗೊತ್ತಾಗ್ತಾ ಇದೆ. ಆ ಕಾರಣದಿಂದ ಅಂಬೇಡ್ಕರ್ ರವರ ಆ ನೀತಿ ಸಿದ್ಧಾಂತಗಳು ಏನಿತ್ತೋ ಅದನ್ನ ಎತ್ತಿ ಹಿಡಿಬೇಕು ಅಂತೇಳಿ ಭಾರತೀಯ ಜನತಾ ಪಕ್ಷ, NDA ಮಿತ್ರಕೂಟ, ವಿಶೇಷವಾಗಿ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಜಿಯವರು, ಅಮಿತ್ ಶಾ ಅವರು ಇವತ್ತು ಏನು ಪ್ರಯತ್ನ ಮಾಡಿ ಮಹಿಳೆಯರಿಗೂ ತಮ್ಮ ಹಕ್ಕುಗಳನ್ನು ಕೊಡಬೇಕು, ಅವರಿಗೆ ನ್ಯಾಯ ಒದಗಿಸಬೇಕು ಅಂತೇಳಿ ಏನು ಪ್ರಯತ್ನ ಮಾಡಿದ್ರೋ ಇದನ್ನ ನೀವು ಆ ಹೆಣ್ಣು ಮಕ್ಕಳಿಗೆ ಅಪಮಾನ ಆಗುವ ರೀತಿಯಲ್ಲಿ ನೀವು ಅದನ್ನ ವಿರೋಧಿಸಿದ್ದೀರಿ. ಇದರಿಂದ ಮುಖಭಂಗ ಆಗಿದ್ದು ಮೋದಿಜಿಯವರಿಗಲ್ಲ, NDAಗಲ್ಲ.